6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟು ಸೂಜಿಯಿಂದ ಕ್ರೋಶಾದಿಂದ ಬಟ್ಟೆನ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಸೂಜಿ ಮೇಲೆ ದಾರ ತಂದು ಬಟ್ಟೆಯಿಂದ ಸೂಜಿ ದಾರ ತೆಗೆದು 3 ದಾರ ಸೂಜಿ ಮೇಲೆ ಬಂದಿರುತ್ತೆ, ಅದು 3ರಿಂದನೂ ಒಂದೇ ಸಲ ದಾರ ಎಳಿತೀನಿ. ಪುನಃ ಸೂಜಿ ಮೇಲೆ ದಾರ, ಬಟ್ಟೆಯಿಂದ ದಾರ ತಂದು 3ರಿಂದನೂ ಒಂದೇ ಸಲ. ಈ ಥರ ನಾನು 5 ಹಾಫ್ ಡಬಲ್ ಕ್ರೋಶ, ಇದು 3ರಿಂದನೂ ಒಂದೇ ಸಲ ಎಳೆದ್ರೆ ಹಾಫ್ ಡಬಲ್ ಕ್ರೋಶ. ಏನು 3 ಅಂದರೆ ಸೂಜಿ ಮೇಲೆ ದಾರಗಳು ಬಂದಿರ್ತದಲ್ಲ 3, ಅದರದ್ದು ಕ್ರೋಶಾನದಿಂದ ಸೂಜಿನ ಒಂದೇ ಸಲ ಎಳೆಯೋದು ಹಾಫ್ ಡಬಲ್ ಕ್ರೋಶ. ಆ ಥರದ್ದು 5 ಹಾಕಿದ್ದೀನಿ. 5 ಹಾಕಿ ಒಂದು ಡಿಸೈನ್ ಮಣಿ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಇರೋದೆ. 5 ಡಿಸೈನ್ ಮಣಿ ತೊಗೊಂಡು ಸೂಜಿ ಮೇಲೆ ದಾರ ತಂದು ಸೂಜಿನ ಸ್ಟ್ರೈಟಾಗಿ ಹಿಡಿದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ 3ರಿಂದನೂ ದಾರಾನ ಹೊರಗೆ ತೆಗ್ದಿದ್ದೀನಿ. 5 ಹಾಫ್ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ, ಒಂದು ದಪ್ಪ ಬೀಡ್ ಹಾಕ್ತಾಯಿದ್ದೀನಿ. 5 ಹಾಫ್ ಡಬಲ್ ಕ್ರೋಶ, ಒಂದು ದಪ್ಪ ಬೀಡು. 6 ಎಳೆ ದಾರಾನ ಉದ್ದಕ್ಕೆ ಸುತ್ತಕೊಂಡು ಒಂದು ರೀಲ್ಗೆ ಸುತ್ಕೊಂಡಿದ್ದೀನಿ. ಸುತ್ತಕೊಂಡು ಎಂಡಲ್ಲಿ ಒಂದು ಗಂಟು ಹಾಕಿ ಆ ಗಂಟಿಂದ ಕ್ರೋಶ ಶುರು ಮಾಡಿದ್ದೀನಿ. ಆ ಗಂಟನ್ನ ಆಮೇಲೆ ಗಮ್ ಹಾಕಿ ಅಲ್ಲಿಗೆ ಅಂಟಿಸ್ತೀನಿ. ಇದು ಬರೀ ಒಂದು ಲೈನು ಕ್ರೋಶ. 5 ಹಾಫ್ ಡಬಲ್ ಕ್ರೋಶ, ಒಂದು ಫ್ಯಾನ್ಸಿ ಮಣಿ. 5 ಹಾಫ್ ಡಬಲ್ ಕ್ರೋಶ, ಒಂದು ಫ್ಯಾನ್ಸಿ ಮಣಿ. 2ರಲ್ಲಿ 1 ಮಾಡಿದ್ರೆ ಅದು ಡಬಲ್ ಕ್ರೋಶ ಆಗುತ್ತೆ. ಇದು ಸೂಜಿ ಮೇಲೆ ದಾರ ತಂದು ಬಟ್ಟೆಯಿಂದನೂ ಒಂದು ದಾರ ತಂದರೆ ಫಸ್ಟೇ ಒಂದು ರಿಂಗ್ ಇರುತ್ತೆ, ಪುನಃ ಸೂಜಿ ಮೇಲೊಂದು, ಬಟ್ಟೆಯಿಂದ 1 ತಂದರೆ 3 ಆಗುತ್ತೆ. 3ರಿಂದನೂ ಒಂದೇ ಸಲ ದಾರಾನ ಎಳೆದು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ.